ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡು ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡು ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ? ಸರ್. ನೀನು ಹೇಳ್ತೀಯಾ? ಸಾರಿ ಸರ್, ಸಾಧು ಹೇಳ್ತಾನೆ. ಎಸ್, ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಕ್ಕಿರೋ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾರಿ, ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ, ತರಲೆ ಅಂತಂದು. ಓಕೆ 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 ಸರ್, ಓಕೆ, ಗೋ ಹೆಡ್. ಪ್ರೀತಿ ಎರಡು ಮನ್ಸನ್ ಮಧ್ಯೆ ಹೊಟ್ಟೆ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ ಕೈ ಚಾಚಿ ಕರುಣೆ ತೋರಿಸಿ ಕತ್ಲಲ್ಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತದಲ್ಲಿದ್ದು ಹೆಮ್ಮೆ ಪಟ್ರೆ, ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್, ಥ್ಯಾಂಕ್ಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಲೆಂಟ್ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ FD ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಶ್ರೀಡಾ, ನನ್ ಮುಂದೆ ಏನಾದ್ರು ಬಂದ್ರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್. ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೇನೇನಿಲ್ವೋ ಅದನ್ನ ಕೇಳ್ಕೊತಾರೆ ಬಿಡಿ ಸರ್.